ಓಕೆ ಸರ್, ಈಗ ಜನರಿಗೆ ಒಂದಿರುತ್ತೆ, ಯಾರೇ ಶಾಸಕರಾಗ್ಲಿ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಯಾವುದೇ ಸರ್ಕಾರ ಬರ್ಲಿ, ನಾವು ಮಾತ್ರ ಹಿಂಗೆ ಇರ್ತೀವಪ್ಪ ಅಂತ ಅಂದ್ಕೊಳ್ಳೋರು ಇರ್ತಾರೆ. ಇಲ್ಲ, ಹಂಗೇನಿಲ್ಲ. ನಮ್ಮಲ್ಲಿ ಜನ ಎಷ್ಟು ಒಳ್ಳೆಯವರು ಅನ್ನೋದು ಕೇಳ್ತೀನಿ. ಕಾಂಗ್ರೆಸ್ ಬಿಜೆಪಿ ನಮ್ಮಲ್ಲಿ ಗೆರಿ ಹೊಡೆದವು ಕೆಲವು. ನಾ ಬಿಜೆಪಿ ಅವ್ರು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇರ್ತಾರಂದ್ರೆ ಚಲೋ ಕೆಲಸ ಮಾಡೋಣ ಅಂತ ಇದ್ರಿಗೆ ಹೇಳ್ತಾರೆ, ಒಳ್ಳೆ ಕೆಲಸ ಮಾಡಕತ್ತಾನ ಅಂತ ಹೇಳ್ತಾರೆ. ಮತ್ ನಾನು ಎಲ್ಲ ಸರ್ಕಾರ ದುಡ್ಡು ಹೇಳ್ತಾನ ಅಂದ್ರೆ ಓಟ್ ಹಾಕ್ತಾರ, ಓಟ್ ಹಾಕಲ್ರಿ. ಕೆಲವು ಮಂದಿ ಹಾಕ್ತಾರೆ, ಕೆಲವು ಮಂದಿ ಹಾಕದಲ್ಲ. ಅವ್ರ ವೈಯಕ್ತಿಕ ವಿಚಾರ. ಓಟಿನ ಸಲುವಾಗನೆ ನಾನ್ ಗೆದ್ದ ಬಳಕೆ ಎಲ್ಲರಿಗೆ MLA, ಗೆದ್ದ ಬಳಕೆ ಎಲ್ಲರಿಗೆ MLA. ಮತ್ ನಾನು ಪಾರ್ಟಿ ಇದು ನಮ್ಮ ಹೋರಾಟಕ್ಕೆ ನಾವು ಉಪಯೋಗ ಮಾಡ್ಕೋತೀವಿ, ಗೆದ್ದ ಬಳಕೆ ಸಾರ್ವಜನಿಕವಾಗಿ ಕೆಲಸ ಮಾಡ್ತೀವಿ. ಇನ್ನೂ ಒಂದು ವಿಚಿತ್ರ ಅಂದ್ರೆ ನಮ್ಮ ಕ್ಷೇತ್ರದ ಜನ ಒಂದ್ಸಲ ಮನಸ್ಸು ಮಾಡಿದ್ರೆ ಯಾವ ಜಗತ್ತಿಗೂ ಹೊಳೆ ನೋಡೋದಲ್ಲ. ಹೌದ್ರಿ, ಅಷ್ಟು ಗಟ್ಟಿ ಜನ. ಅದು ಹೋರಾಟದ ಕಿಚ್ಚಲ್ಲ, ಯಾವ್ದು ನೋಡಂಗಿಲ್ಲ. ಗುಣ ನೆಲದಾಗ ಐತಿ ಅಂತ ಇಲ್ಲ. ಆ ನೀಲಮ್ಮನ ಕೆರೆ ನೀರ್ ಕುಡ್ದೇವಲ್ಲ ನಾವು, ಅದ್ರ ವ್ಯವಸ್ಥೆ ಹಂಗೆ ಬಂದಿದೆ. ಸರ್, ಇನ್ನೊಂದು ಯೋಚನೆ ಮಾಡ್ತಾ ಇದ್ದೆ, ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಇಲ್ಲಿ ಬೆಣ್ಣಿಹಳ್ಳ ಅಂತ ಇದೆ ಅಂತಲ್ಲ, ಅಲ್ಲಿ ಮೈ ತಕೊಂಡ್ರ ಚರ್ಮ ರೋಗ ಎಲ್ಲ ಹೋಗವು ಅಂತ. ಹಂಗ ನಿಮ್ಮನ್ನ ಆಯ್ಕೆ ಮಾಡಿದ್ರೆ ಇಲ್ಲಿ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತವಾ? ನೋಡಿ, ಯಮನೂರ್ ಚಾಂಗದೇವರು ಹಿಂದೂ ಮುಸ್ಲಿಂ ಕೂಡ ನಡ್ಕೊಂಡ ಬಹಳ ಪವಿತ್ರವಾದಂತ ದೇವಸ್ಥಾನ. 2 ರಿಂದ 3 ಲಕ್ಷ ಜನ ಕೊಡ್ತಾರೆ ಪರ್ ಡೇ ಜಾತ್ರೆ ಒಳಗ. ಕೇಳಿದೆ 3 ತಿಂಗಳ ಗಟ್ಲೆ ಜಾತ್ರೆ ನಡೀತದ. ಫಸ್ಟ್ 2 ತಿಂಗಳಂತೂ ನಿಮ್ಮ ರಷ್ಯಾ ಆ ನೀರ್ ಏನ್ ಬರ್ತಲ್ಲ ಎಷ್ಟು ಪವಿತ್ರ ಇರ್ತದೆ. ಮಹಾರಾಷ್ಟ್ರ, ಆಂಧ್ರ, ಕೇರಳ ಎಲ್ಲಾ ಕಡೆಯಿಂದ ಬರ್ತಾರ. ಒಂದೊಂದು ಆ ಬಾಟ್ಲಿ ಒಳಗೆ ಹಾಕೊಂಡು ಹೋಗ್ತಾರ ಅದನ್ನ, ಆ ಬೆಣ್ಣೆಳದ ನೀರನ್ನ. ಕೆಟ್ಟ ಸಾಲ್ಟ್ ಅದು. ಆಗ ಜನರು ಇಷ್ಟ ಹಿಂಗ್ ಮೈ ಮೇಲೆ ಹಾಕೊಂಡ್ಬಿಟ್ರೆ, ಈ ಕುಷ್ಠ ರೋಗ ಇದ್ರೆ ಅಥವಾ ಕೆರಕ್ ರೋಗ ಅಂತಾರಲ್ಲ ಆದಿದ್ರೆ ಚೊಕ್ಕ ಆರಾಮಾಗ್ತಾರ. ಒಬ್ಬ ಹೇಳಿದ ಅವ್ನ ಕಾಲಾಗ ಹುಳ ಬಿದ್ದಿದ್ದು ಅಂತ, ಆ ನೀರ್ ಹಾಕೊಂಡ್ರೆ ಆರಾಮ ಅಂದಂತ. ಅಂತ ಒಂದು ಪವಿತ್ರತೆ ಸರ್. ಮತ್ತ ಅದ್ರ ಗಂಧ ಅಂತ ಇರ್ತೈತಿ. ಆ ಗಂಧದ ದಿವ್ಸ ಎಷ್ಟು ಜನ ಬರ್ತಾರಂದ್ರೆ ನೀವು ನೋಡ್ಬೋದಲ್ಲ, ಲೈನ್ ಹಿಡಿದು. ಆ ಜನ ಒಂದು ತಿರುಪತಿ ಒಳಗ ಇದ್ರೊಳಗೆ ಎಲ್ಲ ನೋಡ್ತೀವಲ್ಲ, ಕಣ್ತುಂಬ ನೋಡ್ಬೇಕು ಆ ಜನ ಸೇರ್ದು. ಅದೇ ನಾಗಲಿಂಗಪ್ಪನ ಜಾತ್ರೆ ಹಂಗ ನಾವು ಬಂದದ್ದು. ಅದೇ ನಮ್ಮ ಇದ್ರ ರಾಮಲಿಂಗ ಕಾಮಂದು ಹಂಗ ಲಕ್ಷಗಟ್ಲೆ ಜನ. ಅಂದ್ರೆ ಇಲ್ಲಿ ಸಂತರ ನಾಡು ಕೂಡ ಇದೆ. ಅಂದ್ರೆ ಹಿಂಗಿರುವಾಗ ನಿಮ್ಮ ಜವಾಬ್ದಾರಿನೂ ಜಾಸ್ತಿ ಆಗ್ತದ, ಮತ್ತೆ ಇಲ್ಲಿ ಯಾವ ಸಮಸ್ಯೆಗಳು ಕಮ್ಮಿ ಆಗ್ಬೇಕು ಅಂತ ಜನ ಬಯಸ್ತಾರೆ. ಹಿಂಗಿರುವಾಗ ಸಮಸ್ಯೆಗಳು ಕಡಿಮೆ ಆಗಲ್ಲ ಅಂತೀರಿ? ಇವತ್ತಿನ ಕಾಲ ಮೊಬೈಲ್ ಯುಗ, ಈಗಿಂದ ಈಗ ಆಗ್ಬೇಕು ಅಂತಾರ. ಮೊಬೈಲ್ ನನಗೆ ಹೆಚ್ಚು ಯೂಸ್ ಮಾಡ್ತಿರ್ಲಿಲ್ಲ. ವಾಟ್ಸಾಪ್ ಹಾಕಿ ನೋಡೋದನ್ನ ಅಂತಾರ. ನಮ್ಮ ರೀ ಅನ್ನೋದು ಕಡಿಮೆ. ನನಗೆ ನಂಬ್ಕೊಂಡ್ ರೆಡ್ಡಿ ಅಂತಾರ. ಅದು ಸಜ್ಜಿಗೆ ಅವಳೊಂದು ಭಾಷೆ ಅದ, ಅದ್ರಾಗ ಪ್ರೀತಿ ಇರ್ತೈತಿ. ವಾಟ್ಸಾಪ್ ಕ್ವಶನ್ ನೋಡಿದ್ರೆ ನಾ ಡೌನ್ ಓಪನ್ ಮಾಡ್ದಲ್ಲ, ಇನ್ನು ನೋಡಿಲ್ಲ ನೋಡ್ರಿ ಇನ್ನೂ ಅಂತಾರ. ಅದ್ರಲ್ಲಿ ಸಿಂಗಲ್ ಅಷ್ಟು ಫಾಸ್ಟ್ ಯುಗದಾಗ ಕೆಲಸ ಮಾಡ್ಬೇಕು. ಕಠಿಣ. ನೀವು ಯಾಕಂದ್ರೆ ವಾಟ್ಸ್ಆಪ್ ಜಾಸ್ತಿ ಯೂಸ್ ಮಾಡ್ತೀರಿ? ಕಡಿಮೆ. ನಮ್ಮ PA ಗಳು ಅದೆಲ್ಲ ಮಾಡ್ತಾರ, ಹೆಚ್ಚು ಕಡಿಮೆ. ಕಡಿಕೆ ಅವ್ರಿಗೆ ಹೇಳಿದಕ್ಕೆ ಮತ್ತೆ ತೆಗೆದು ನೋಡ ಏನಾಗಿದೆ ಅಂತ. ಆದ್ರೆ ಜನರ ನಿರೀಕ್ಷೆ ಹಂಗಿದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.